ಹೆಲೋ ಎವ್ರಿವನ್. ಸೊ ನಾನಿವಾಗ ಎಡಿಟ್ ಮಾಡೋಕ್ಕಂತ ಕೂತೆ ವೀಡಿಯೋನ, ಬಟ್ ನೋಡಿದ್ರೆ ತುಂಬ ಉದ್ದ ಆಗೋಗಿದೆ ಬ್ಲಾಗು. ಸೊ ಅದಕ್ಕೆ ನಾನು 2 ಪಾರ್ಟಾಗಿ ಡಿವೈಡ್ ಮಾಡೋಣ ಅಂತ ಇದ್ದೀನಿ, ಸೊ ದಟ್ ನಿಮಗೂ ಬೋರ್ ಆಗಬಾರ್ದು ಅಂತ. ಸೊ ಟು ಕಂಟಿನ್ಯೂ ವಾಚಿಂಗ್. ಬೈ. ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಫ್ಕೋರ್ಸ್ ಬೈ ದ ಟೈಮ್ ಈ ವ್ಲಾಗ್ ಅಪ್ಲೋಡ್ ಆಗಿರುತ್ತೆ ದೀಪಾವಳಿ ಮುಗ್ದು ಹೋಗಿರುತ್ತೆ, ಬಟ್ ಐ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ದೀಪಾವಳಿ. ಮೇ ದಿಸ್ ಇಯರ್ ಬ್ರಿಂಗ್ಸ್ ಯು ಅ ಲಾಟ್ ಆಫ್ ಗ್ರೇಟ್ ಹೆಲ್ತ್, ವೆಲ್ತ್, ಸಕ್ಸಸ್ ಆ್ಯಂಡ್ ಲಾಟ್ ಆಫ್ ಹ್ಯಾಪಿನೆಸ್. ಈ ದೀಪಾವಳಿ ಎಷ್ಟು ಬ್ರೈಟ್ ಆಗಿರುತ್ತೆ ಅಷ್ಟೇ ಬ್ರೈಟು ನಿಮ್ಮ ಲೈಫು ಆಗಿರಲಿ ಅಂತ ನಾನು ಹೋಪ್ ಮಾಡ್ತೀನಿ, ಪ್ರೇ ಮಾಡ್ತೀನಿ. ಈ ವ್ಲಾಗ್ 3 to 4 days ಕಂಟಿನ್ಯೂಷನ್ ಆಗಿರುತ್ತೆ. ಹಬ್ಬದ ಪ್ರಿಪ್ರೇಷನ್ಸ್ ಹೆಂಗೆ ನಡೆಯುತ್ತೆ ನಮ್ಮ ಮನೇಲಿ ಅಂತ ತೋರ್ಸೋಕ್ಕೆ. ನಮ್ಮ ರೀಜನಲ್ಲಿ ಏನು ಅಂದರೆ ದೀಪಾವಳಿ ಇಸ್ ದ ಮೇನ್ ಫೆಸ್ಟಿವಲ್. ಸೊ 3rd day ನಮ್ಮ ಮನೇಲಿ ಗ್ರ್ಯಾಂಡಾಗಿ ಮಾಡೋದು. ಸೊ ದೀಪಾವಳಿ ಇಸ್ ಲೈಕ್ ದ ಗ್ರ್ಯಾಂಡ್ ಫೆಸ್ಟಿವಲ್ ವೈಬ್ಸ್ ಆ ಥರ ನಮಗೆ. ಅಫ್ಕೋರ್ಸ್ ನಮ್ಮ ಮನೇಲಿ ಗ್ರ್ಯಾಂಡ್ ಆ ಥರ ಏನಿರಲ್ಲ, ಬಟ್ ಫೆಸ್ಟಿವ್ ವೈಬ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಸೊ ನಮ್ಮಮ್ಮ ನಮ್ಮ ನೇಬರ್ಸ್ನ, ಗೆಸ್ಟ್ನ ಎಲ್ಲ ಕರೆದು ಅವ್ರಿಗೆ ಸ್ವೀಟ್ಸು, ಫ್ರೂಟ್ಸು, ಡ್ರೈ ಫ್ರೂಟ್ಸು ಮತ್ತು ಗಿಫ್ಟ್ಸ್ ಎಲ್ಲ ಕೊಟ್ಬಿಟ್ಟು ಆ ಲೆವೆಲ್ ಆಫ್ ಸೆಲೆಬ್ರೇಷನ್ಸ್ ಇರುತ್ತೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ. ಆ್ಯಂಡ್ ಈ ವ್ಲಾಗ್ ಎಂಡಲ್ಲಿ ಐ ವುಡ್ ಆಲ್ಸೋ ಬಿ ಗೋಯಿಂಗ್ ಟು ಈಟ್ ಕುನಾಫಾ. 1 ಮಂತಿಂದ ನನಗೆ ಕುನಾಫಾ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ ಆಗಿತ್ತು. ಸೊ ಫ್ಯೂ ಮಂತ್ಸ್ ಬ್ಯಾಕ್ ನಾನು ನನ್ನ ಫ್ರೆಂಡ್ ಜೊತೆ ಆ ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗಿದ್ದೆ, ಕುನಾಫಾ ತಿಂದಿದ್ದೆ. ಸೊ ನನಗೆ ಆ ಪರ್ಟಿಕ್ಯುಲರ್ ಪ್ಲೇಸ್ದು ಕುನಾಫಾ ಇಷ್ಟ ಆಗಿತ್ತು, ಅವ್ರದ್ದು ಬ್ರೌನಿ ಕಪ್ ಎಸ್ಪೆಷಲಿ ಇಷ್ಟ ಆಗಿತ್ತು. ಸೊ ಐ ವಾಂಟೆಡ್ ಟು ಟ್ರೈ ಇಟ್ ಅಗೇನ್ ಅಂತ ಫುಲ್ ಕ್ರೇವಿಂಗ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ಗೋ ಅನ್ಲಿ, ಏನೋ ಒಂದು ರೀಸನಿಂದ ಹೋಗೋಕ್ಕೆ ಆಗಿಲ್ಲ. ಸೊ ಐ ಥಾಟ್ ಅಟ್ಲೀಸ್ಟ್ ಈ ವಾರ ಆದರೂ ಹೋಗ್ಬಿಟ್ಟು ರಿವ್ಯೂ ಮಾಡಿಬಿಟ್ಟು ಬರೋಣ ಅಂತ ಇದ್ದೆ. ಸೊ ಹಂಗೆ ತಿನ್ನಂಗೂ ಆಗುತ್ತೆ, ರಿವ್ಯೂ ಮಾಡ್ದಂಗೂ ಆಗುತ್ತೆ. ಆ್ಯಂಡ್ ಏನು ಅಂದರೆ ಏನೋ ನಮ್ಮ ಏರಿಯಾದಲ್ಲಿ ಕುನಾಫಾ ಅಂತ ಪ್ಲೇಸು ಎಲ್ಲೂ ಇರಲಿಲ್ಲ ಆ ಟೈಮಲ್ಲಿ. ಸೊ ನಾನು ಆಲ್ರೆಡಿ ಫಿಕ್ಸ್ ಆಗೋಗಿದೆ ದಟ್ ಐ ಹ್ಯಾವ್ ಟು ಗೋ ಆ್ಯಂಡ್ ಟ್ರೈ ದಟ್ ಕುನಾಫಾ ಅಂತ. ಬಟ್ ರೀಸೆಂಟ್ಲಿ 2-3 weeks ಬ್ಯಾಕ್ ವೆನ್ ಐ ವಾಸ್ ಪಾಸಿಂಗ್ RR ನಗರಲ್ಲಿ ಐ ಡಿಡ್ ಫೈಂಡ್ ಅ ಪ್ಲೇಸ್ ಕಾಲ್ಡ್ ಕುನಾಫಾ ಆ್ಯಂಡ್ ಕೋ. ಅವರು ರೀಸೆಂಟಾಗಿ ಓಪನ್ ಮಾಡಿದ್ದು. ಸೊ ಅಲ್ಲೂ ಸಹ ಐ ಡಿಡ್ ಟ್ರೈ 3 varieties ಆಫ್ ಕುನಾಫಾಸ್ ವಿಚ್ ಐ ಡಿಡ್ ಲೈಕ್. ಸೊ ಐ ಥಾಟ್ ನಾನು ವೈ ನಾಟ್ ಮೇಕ್ ಇಟ್ ಅ ರಿವ್ಯೂ ವಿಚ್ ಪ್ಲೇಸ್ ಇಸ್ ಬೆಟರ್ ಇನ್ ಟರ್ಮ್ಸ್ ಆಫ್ ಕುನಾಫಾ ಅಂತ ಅಂದ್ಕೊಂಡೆ. ಸೊ ದ್ಯಾಟ್ ರಿವ್ಯೂ ವಿಲ್ ಬಿ ಕಮಿಂಗ್ ಟು ಯು ಗೈಸ್. ಸೊ ವೆನ್ ಐ ಗೋ ದೇರ್ ನೆಕ್ಸ್ಟ್ ವೀಕ್ ಟ್ರೈ ಮಾಡಿದ್ಮೇಲೆ ಯಾವ್ದು ಚೆನ್ನಾಗಿತ್ತು ಇನ್ ಟರ್ಮ್ಸ್ ಆಫ್ ಪ್ರೈಸ್, ವೆರೈಟಿ ಆ್ಯಂಡ್ ಟೇಸ್ಟ್ ನಾನು ನಿಮಗೆ ಅದನ್ನು ತಿಳಿಸ್ತೀನಿ. ಸೊ ದಿಸ್ ಈಸ್ ಇಟ್. ಆ್ಯಂಡ್ ಇವಾಗ ಲೆಟ್ ಅಸ್ ಗೋ ದಿವಾಲಿದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ. ಓಕೆ, ಬಾಯ್. ಸೊ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಮನೇಲಿ ನೇಬರ್ಸ್ಗೆ ಮತ್ತು ಬೇರೆ ಗೆಸ್ಟ್ ಬರೋರಿಗೆ ದಿಸ್ ಇಸ್ ವಾಟ್ ನಮ್ಮ ಮನೇಲಿ ಕೊಡುವಂಥ ಟ್ರೆಡಿಷನ್ನು. ಸೊ ಇದು ಬಂದು ಮಡ್ಲಕ್ಕಿ ತುಂಬ್ಸೋಕ್ಕೆ ಅಂತ ಬಟ್ಟೆ, ಬ್ಲೌಸ್ ಪೀಸು, ಸಮ್ ಚಿಪ್ಸ್, ಅದು ಬಿಟ್ಟರೆ 2 ಡ್ರೈ ಫ್ರೂಟ್ಸು, ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಡಿಫ್ರೆಂಟ್ ಟೈಪ್ ಆಫ್ ಸ್ವೀಟ್ ಸಹ ನಮ್ಮ ಮನೇಲಿ ಕೊಡ್ತೀವಿ. ಸೊ OCD ಇಶ್ಯೂ ಇರೋದ್ರಿಂದ ನನಗೆ ಆವಾಗಲೇ ಇಡಬೇಕು. ಸೊ ಲೆಟ್ ಮೀ ಕೀಪ್ ದಿಸ್ ಅಷ್ಟೊತ್ತಿಗೆ ಫಾರ್ವರ್ಡ್ ಮಾಡಿರ್ತೀನಿ. ಸೊ ಅದು ಬಿಟ್ಟು ನಮ್ಮ ಮನೇಲಿ ಗಿಫ್ಟ್ ಸಹ ನಾವು ನಮ್ಮ ನೇಬರ್ಸ್ಗೆ ಮತ್ತು ಬೇರೆ ಗೆಸ್ಟ್ಗೆ ಕೊಡ್ತೀವಿ. ಇದು ಒಂಥರ ನಮ್ಮ ಮನೇಲಿ ಟ್ರೆಡಿಷನ್ ಥರ ಮಾಡಲೇಬೇಕು ಆವಾಗ. ಸೊ ನೀವು ನೋಡ್ಬೋದು ಇಲ್ಲಿಂದ ನನ್ನ ಪ್ರಿಪ್ರೇಷನ್ಸ್ ದೀಪಾವಳಿಗೆ ಏನಿದೆ ಅದು ಸ್ಟಾರ್ಟ್ ಆಗಿತ್ತು. ಸೊ ಈ ಸತಿನೂ ನಾನು ಲೈಕ್ ಯು ಆಲ್ರೆಡಿ ನೋ ಐ ಆಮ್ ಸಮ್ಮನ್ ಹೂ ಲೈಕ್ ಸಿಂಪಲ್ ಆ್ಯಂಡ್ ಮಿನಿಮಲಿಸ್ಟಿಕ್ ಥಿಂಗ್ಸ್. ಸೊ ಡೆಕೋರೇಷನ್ ಸಹ ನಾನು ಸಿಂಪಲ್ ಆ್ಯಂಡ್ ಮಿನಿಮಲಿಸ್ಟಿಕ್ ಆಗೇ ಇಡೋಣ ಅಂತ ಇಟ್ಟಿದ್ದು. ಸೊ ಸ್ಟಾರ್ಟ್ ಮಾಡಿದ್ದೆ ನನ್ನ ರೂಮಿಂದ. ಸೊ ನನ್ನ ರೂಮಿಂದ ಸ್ಟಾರ್ಟ್ ಮಾಡಿದ್ಮೇಲೆ ಲೈಟಿಂಗ್ಸ್ ಎಲ್ಲ ಹಾಕಿ ಆ್ಯಂಡ್ ಐ ಪ್ರಿಫರ್ ವಾರ್ಮ್ ಲೈಟ್ಸ್. ಅದೇನೋ ಗೊತ್ತಿಲ್ಲ, ವಾರ್ಮ್ ಲೈಟ್ಸ್ ಹಾಕಿದ ತಕ್ಷಣ ನನಗದು ಪಾಸಿಟಿವಿಟಿ, ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೊ ಲೈಟಿಂಗ್ ಎಲ್ಲ ಹಾಕಿದ್ಮೇಲೆ ದಿಸ್ ಇಸ್ ಹೌ ಮೈ ರೂಮ್ ಲುಕ್ಸ್. ಬಟ್ ನಾನು ಇದಕ್ಕೆ ಅಡಿಷನ್ ಆಗಿ ಕ್ಯಾಂಡಲ್ಸ್ ಹಾಕಿದ್ದೆ, ದ ಬ್ಯಾಟ್ರಿ ಒನ್.
ಸೊ ದಟ್ ಇನ್ನೂ ಬ್ರೈಟಾಗಿ ಕಾಣಲಿ ಅಂತ, ವಿಚ್ ಐ ಹ್ಯಾವ್ ನಾಟ್ ಶಾರ್ಟ್ ಇನ್ ದ ವಿಡಿಯೋ. ಸೊ ಯಾ, ದಿಸ್ ಇಸ್ ಮೈ ರೂಮ್. ನೆಕ್ಸ್ಟ್ ಬಂದು ದೇವ್ರ ಮನೆಗೆ ಏನೇನು ಬೇಕಿತ್ತು ಅದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ, ಫ್ರೂಟ್ಸ್ ಎಲ್ಲ. ಸೊ ನಮ್ಮ ಮನೇಲಿ ಡೇ 2 ನಾವು ಮಹಾವೀರ ಸ್ವಾಮಿಗೆ ನಿರ್ವಾಣೋತ್ಸವಗೆ ಅರ್ಘ್ಯ ಕೊಡ್ತೀವಿ ಬೆಳಗ್ಗೆ ಬೇಗ ಎದ್ಬಿಟ್ಟು. ಸೊ ಅದಕ್ಕೆ ಅಂತ ಈ ಫ್ರೂಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿಟ್ಟಿದ್ವಿ. ಆ್ಯಸ್ ವೆಲ್ ಆಸ್ ಫಾರ್ 3rd ಡೇ ಫ್ರೂಟ್ಸ್ ಎಲ್ಲ ಆಬ್ವಿಯಸ್ಲಿ ಬೇಕೇ ಬೇಕು. ಸೊ ಅದಕ್ಕೆ ಅಂತ ನಾವು ಇಲ್ಲಿಟ್ಟಿದ್ವಿ. ಅದಾದಮೇಲೆ ದಿಸ್ ಇಸ್ ಹೌ ದ ಫೈನಲ್ ಲುಕ್ ಆಫ್ ದ ಲಿವಿಂಗ್ ಹಾಲ್ ಲುಕ್ಸ್ ಲೈಕ್. ಸೊ ಕ್ಯಾಮ್ರಾ ಇಸ್ ನಾಟ್ ಜಸ್ಟಿಫೈಯಿಂಗ್ ಲೈವ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೋ ಅಷ್ಟು ಚೆನ್ನಾಗಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಬಟ್ ಯಾ, ದಿಸ್ ಇಸ್ ಹೌ ಇಟ್ ಲುಕ್ಸ್. ಓವರಾಲ್ ನನಗೆ ವೈಬ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದಾದಮೇಲೆ ಫಸ್ಟ್ ಡೇ ನಾವೇನು ದೇವ್ರ ಮನೆಯಲ್ಲಿ ಡೆಕೋರ್ ಮಾಡಿದ್ವಿ, ದಟ್ ಈಸ್ ಹೌ ಇಟ್ ಲುಕ್ಸ್. ಸೊ ಫಸ್ಟ್ ಡೇ ನಮ್ಮ ಮನೇಲಿ ಏನೂ ಪೂಜೆ ಇರಲಿಲ್ಲ, ಸಿಂಪಲಾಗಿ ಇಟ್ಟಿದ್ವಿ ನಾವು. ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಸೊ once again I wish you all a very happy Deepavali. ಸೇಫಾಗಿ ಆಡಿ. ಇದನ್ನು ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ, ಸೊ ಐ ಥಾಟ್ ವೈ ನಾಟ್ ಟೆಲ್ ಇಟ್ ಅಗೇನ್. ಆ್ಯಂಡ್ ಮೇನ್ಲಿ ಪ್ರಾಣಿಗಳು ಇಲ್ಲದೇ ಇರೋ ಜಾಗದಲ್ಲಿ ಆಡಿ ಅಥವಾ ಅವ್ರಿಗೆ ಹಾರ್ಮ್ ಆಗದೆ ಇರೋ ಥರ ಆಡಿ, ಬಿಕಾಸ್ ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದೇ ಆರ್ ಆಲ್ಸೋ ಅ ಪಾರ್ಟ್ ಆಫ್ ದ ನೇಚರ್. ಆ್ಯಂಡ್ ನಮ್ಗೆ ಎಷ್ಟು ಅಧಿಕಾರ ಇದೆ ಇಲ್ಲಿರೋದಕ್ಕೆ, ಅವ್ರಿಗೂ ಅಷ್ಟೇ ಅಧಿಕಾರ ಇದೆ ಟು ಲಿವ್ ಇನ್ ದಿಸ್ ಪ್ಲ್ಯಾನೆಟ್. ಸೊ ಅವ್ರಿಗೇನು ಹಾರ್ಮ್ ಆಗ್ದಂಗೆ ಆಡಿ. ಆ್ಯಂಡ್ ಇವತ್ತು ದೀಪಾವಳಿದು 2nd ಡೇ. ಫಸ್ಟ್ ಡೇ ಆ ಥರದ್ದೇನೂ ಇರಲಿಲ್ಲ. ಏನೇನಿತ್ತು ಅದೆಲ್ಲ ನಾನು ಈ ವ್ಲಾಗಲ್ಲಿ ಹಾಕಿದ್ದೇನೆ, ಜಸ್ಟ್ ನಾರ್ಮಲ್ ಪ್ರಿಪ್ರೇಷನ್ಸ್ ಇತ್ತು. ಸೊ ಇವತ್ತೂ ಏನಿರುತ್ತೆ ನಾಟ್ ಶೋರ್, ಹೋಗ್ತಾನೆ ಗೊತ್ತಾಗುತ್ತೆ. ಬಟ್ ಯಾ, ಇವತ್ತು ನಾನು ಅಂದ್ಕೊಂಡಿದ್ದೀನಿ ಮೆಹಂದಿ ಹಾಕೋಣ ಅಂತ. ಸಿನ್ಸ್ ನಾಳೆ ನಮಗೆ ಮೇನ್ ಫೆಸ್ಟಿವಲ್ ಆಗಿರೋದು, ಸೊ ಅದಕ್ಕೆ ಸ್ವಲ್ಪ ಶೃಂಗಾರ ಮಾಡೋಣ ಅಂತ ಇದ್ದೀನಿ. ಸೊ ಇವತ್ತು ಸಿಂಪಲ್ಲಾಗಿ ಡ್ರೆಸ್ ಮಾಡಿ ಸ್ವಲ್ಪ ಮೇಕಪ್ ಮಾಡಿ ಮೆಹಂದಿ ಹಾಕೋಣ ಅಂತ ಇದ್ದೀನಿ. ಸೊ ರೆಡಿ ಆಗೋಣ. ಸಿ ಯು ದೇರ್. ಸೊ ಇನ್ನೇನು ರೆಡಿ ಆಗಬೇಕಿತ್ತು, ಬಟ್ಟೆ ಹಾಕಿದ್ದೀನಿ ಆಲ್ಮೋಸ್ಟ್, ಬಟ್ ಏನೋ ರೆಡಿ ಏನಾಗಿಲ್ಲ. ಆ ಟೈಮಲ್ಲಿ ನಮ್ಮ ಅಮ್ಮ ಕರೆದ್ರು ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡು ಅಂತ, ವಿಚ್ ಇಸ್ ಅ ರೇರ್ ಸಿನಾರಿಯೋ. ಅಡುಗೆ ಮಾಡೋಕ್ಕೆ ಬರುತ್ತೆ, ಬಟ್ ಮೂಡ್ ಪ್ರಕಾರ ಅಡುಗೆ ಮಾಡೋದು ನಾನು ಆ ಥರ. ಸೊ ಇವತ್ತು ಮಾಡ್ತಿರೋದು ಆಲೂ ಭುಜಿಯಾ. ಸೊ ಅದಕ್ಕೆ ಎಣ್ಣೆ ಚೂರು ಹಾಕ್ತೀನಿ. ಲೋ ಫ್ಲೇಮಲ್ಲೇ ಇರೋದು. ಒಂಚೂರು ಜೀರಿಗೆ, ಸ್ವಲ್ಪ ಮಿಡ್ಡಲ್ಲಿ ಇಡೋಣ. ಸೊ ಸ್ವಲ್ಪ ಕುಕ್ ಆಗಲಿ, ಆಮೇಲೆ ಮೆಣಸಿನ್ಕಾಯಿ ಹಾಕ್ತೇನೆ. ಸೊ ಮೆಣಸಿನ್ಕಾಯಿ, ಸೊ ಆಲೂ ಭುಜಿಯಾಗೆ ಉದ್ದುದ್ದ ಕಟ್ ಮಾಡೋದು. ಆಲೂಗಡ್ಡೆ ಕಟ್ ಮಾಡಿದ್ಮೇಲೆ ಉದ್ದುದ್ದ ಅದ್ರ ನೀರು ಕಂಟೆಂಟ್ ಏನಿರುತ್ತೆ ಅದನ್ನು ಹಿಂಡಿ ಹಾಕಿ, ಬಿಕಾಸ್ ಆಯಿಲ್ ಇರೋದ್ರಿಂದ ಅದು ರಟ್ಟುತ್ತೆ. ಆಮೇಲೆ ಮುಖದ ಮೇಲೆಲ್ಲ ರಟ್ಟಿದ್ರೆ ಆಮೇಲೆ ಮಾರ್ಕೆಲ್ಲ ಉಳಿದೋಗುತ್ತೆ. ಸೊ ಅದು ಹಾಕಿದ ತಕ್ಷಣ ಸ್ವಲ್ಪ ಸ್ಟಿಯರ್ ಮಾಡಿ, ಸ್ವಲ್ಪ ಸ್ವಲ್ಪ ಕುಕ್ಕಾಗಲಿ. ಕುಕ್ಕಾದ್ಮೇಲೆ ಒಂಚೂರು ಹಳದಿ, ಸ್ಟಿಯರ್ ಮಾಡ್ತೀನಿ. ಮತ್ತು ಉಪ್ಪು ನಾನೆಲ್ಲ ಅಂದಾಜು ಪ್ರಕಾರ ಹಾಕೋದು, ಸ್ಪೂನ್ ವೈಸ್ ಆ ಥರ ಎಲ್ಲ ಏನಿಲ್ಲ. ಸೊ ಸಾಲ್ಟ್ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ, ಸೊ ದಟ್ ಆಲೂಗಡ್ಡೆ ಹೆಂಗೋ ಸಾಲ್ಟ್ ಹೀಟ್ಕೊಳ್ಳುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡಿ, ಸೊ ದಟ್ ಆಲೂಗಡ್ಡೆ ಬೇಯಲಿ ಸ್ವಲ್ಪ. ಸೊ ಆಲೂಗಡ್ಡೆ ಬೆಂದಾದ್ಮೇಲೆ ನೆಕ್ಸ್ಟು ಜೀರಾ, ಅಗೇನ್ ಸ್ಪೂನ್ ಲೆಕ್ಕ ಏನಿಲ್ಲ. ಆಮೇಲೆ ಧನಿಯಾ, ನೆಕ್ಸ್ಟು ರೆಡ್ ಚಿಲ್ಲಿ ಪೌಡರ್. ಸಿನ್ಸ್ ನಮ್ಮ ಮನೇಲಿ ಖಾರ ಕಮ್ಮಿ ತಿನ್ನೋದ್ರಿಂದ ಖಾರ ಚೂರು ಕಮ್ಮಿ ಹಾಕೋದು. ನಾನು ಒಬ್ಬಳೇ ಖಾರ ಜಾಸ್ತಿ ತಿನ್ನೋದು. ಸೊ ಚೂರು ಹಾಕ್ತೀನಿ ಅಷ್ಟೇ. ಆ್ಯಂಡ್ ಲಾಸ್ಟ್
ಕಾಶ್ಮೀರಿ ಲಾಲ್ ಮಿರ್ಚು ಕಲರ್ ಕೊಡುತ್ತೆ. ಸೊ ಸಿನ್ಸ್ ಅದರಲ್ಲೇನು ಜಾಸ್ತಿ ಖಾರ ಕಂಟೆಂಟ್ ಇರಲ್ಲ, ಸೊ ಯು ಕ್ಯಾನ್ ಪುಟ್ ಮೋರ್. ಸೊ ಹಾಕಿದ್ಮೇಲೆ ಎಲ್ಲ ನಿಮ್ಮ ಮಸಾಲೆಗಳು ಹಾಕಿದ್ಮೇಲೆ ಮಿಕ್ಸ್ ಮಾಡಿ. ಇಟ್ ಲುಕ್ಸ್ ಲೈಕ್ ಫ್ರೆಂಚ್ ಫ್ರೈಸ್ ರೈಟ್, ಬಟ್ ಇಟ್ಸ್ ನಾಟ್ ಫ್ರೆಂಚ್ ಫ್ರೈಸ್. ನಮ್ಮ ಆಲೂ ಭುಜಿಯಾ ಇಸ್ ರೆಡಿ. ನಾವು ಕಸೂರಿ ಮೆಥಿನೂ ಹಾಕ್ತಿದ್ದೀವಿ ಲಾಸ್ಟಲ್ಲಿ. ದಟ್ ಈಸ್ ಆಪ್ಷನಲ್, ನಿಮಗೆ ಬೇಕಂದರೆ ಹಾಕಿ. ನಮ್ಮನೇಲಿ ಹಾಕ್ತಾರೆ, ಸೊ ಅದಕ್ಕೆ ನಾವು ಹಾಕ್ತೀವಿ. ಸೊ ಹಾಕೋ ಟೈಮಲ್ಲಿ ಅದನ್ನು ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಪುಡಿ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡೋಣ. ಕಸೂರಿ ಮೆಥಿ ಏನಂತಕ್ಕೆ ಹಾಕೋದಂದರೆ ಅದು ಅರೋಮಾ ಕೊಡುತ್ತೆ, ಒಂದು ಸಾರ್ಟ್ ಆಫ್ ಫ್ರೇಗ್ರೆನ್ಸ್ ಕೊಡುತ್ತೆ, ವಿಚ್ ಮೇಕ್ಸ್ ಯುವರ್ ಡಿಶ್ ಈವನ್ ಟೇಸ್ಟಿಯರ್. ಸೊ ದಿಸ್ ಇಸ್ ವಾಟ್ ಆಲೂ ಭುಜಿಯಾ ಇಸ್. ಲಾಸ್ಟಿಗೆ ಗಾರ್ನಿಷಿಂಗಿಗೆ ಅಂತ ಒಂಚೂರು ಕೊರಿಯಾಂಡರ್ ಹಾಕೋಣ. ದಿಸ್ ಇಸ್ ಹೌ ಆಲೂ ಭುಜಿಯಾ ಲುಕ್ಸ್ ಗಾರ್ನಿಷಿಂಗ್ ಎಲ್ಲ ಆದಮೇಲೆ. ಸೊ ಇದು ತುಂಬ ಸಿಂಪಲ್, ಏನು ರಾಕೆಟ್ ಸೈನ್ಸ್ ಏನು ಇಲ್ಲದೇ ಇರೋ ಡಿಶ್ಶು, ಟೇಸ್ಟಿ ಆ್ಯಂಡ್ ಸಿಂಪಲ್ ಆಗಿರೋವಂಥ ಡಿಶ್ಶು. ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು. ಹಲೋ ಎವ್ರಿವನ್. ಸೊ ರೆಡಿ ಆಗಿಬಿಟ್ಟು ಬಂದೆ. ಆವಾಗಲೇ ಅಡುಗೆ ಮಾಡ್ಬೇಕಾದ್ರೆ ನೋಡಿದ್ರಿ ಯಾವ ಕಲರ್ ಆಫ್ ಡ್ರೆಸ್ ಹಾಕಿದ್ದೀನಿ ಅಂತ. ಸೊ ದಿಸ್ ಇಸ್ ಮೈ ಫುಲ್ ಔಟ್ಫಿಟ್. ಅಗೇನ್ ಫಂಬಲಿಂಗ್ ಗೈಸ್, ಇಟ್ಸ್ ಓಕೆ. ಅವಾಗ ಆಗ್ತಾ ಇರುತ್ತೆ. ಆಫ್ಟರ್ ಆಲ್ ವಿ ಆರ್ ಹ್ಯೂಮನ್ಸ್. ಸೊ ಲೈಕ್ ಐ ಟೋಲ್ಡ್, ದಿಸ್ ಇಸ್ ಮೈ ಫುಲ್ ಔಟ್ಫಿಟ್. ಸೊ ನೆಕ್ಲೆಸ್ ಬಂದು ಸಾಲ್ಟಿಂದ ತೊಗೊಂಡಿರೋದು, ಡ್ರೆಸ್ ಬಂದು ಮಿಂತ್ರಾಯಿಂದ. ಯೂಶ್ವಲಿ ಐ ಗೋ ಫಾರ್ ಲೈಟ್ ಕಲರ್ಸ್. ಸೊ ಈ ಸತಿ ಡಿಫ್ರೆಂಟ್ ಆಗಿರಲಿ ಅಂತ ಡಾರ್ಕ್ ಕಲರ್ ಆಪ್ಟ್ ಮಾಡಿದ್ದೀನಿ. ಸೊ ಮೇಕಪ್ ಅದು ತಕ್ಕಂತೆ ಸ್ವಲ್ಪ ಡಾರ್ಕ್ ಮಾಡಿದ್ದೀನಿ, ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಬಟ್ ಇಟ್ಸ್ ಓಕೆ, ಹಬ್ಬ ಅಂತ ಇರಲಿ. ಸೊ ಆವಾಗಲೇ ಫುಲ್ ಲೆಂತ್ ತೋರ್ಸೋಕ್ಕಾಗಿಲ್ಲ. ಸೊ ದಿಸ್ ಇಸ್ ಮೈ ಔಟ್ಫಿಟ್, ಫುಲ್ ಲೆಂತಲ್ಲಿ ತೋರಿಸೋಣ ಅಂತ. ಸೊ ಅದ್ರ ಜೊತೆ ಬಳೆಗಳು. ಆ್ಯಂಡ್ ಇಫ್ ಯು ಕಮ್ ಕ್ಲೋಸರ್ ಯು ಕ್ಯಾನ್ ಆ್ಯಕ್ಚುಲಿ ಸಿ ಹೆಂಗಿದೆ ಅಂತ ಡಿಸೈನು. ಇಟ್ ಮ್ಯಾಚಸ್ ಟು ಮೈ ಔಟ್ಫಿಟ್ ಕರೆಕ್ಟ್ಲಿ. ಆ್ಯಂಡ್ ಇದು ಬಿಟ್ಟು ಡೂ ಕಮೆಂಟ್ ಇಫ್ ಯು ಲೈಕ್ ಮೈ ಔಟ್ಫಿಟ್. ಬಾಯ್. ಸೊ ಫೋಟೋಸ್ ತೆಗೆದಿದ್ದಾಯಿತು, ನಮ್ಮಮ್ಮ ಕ್ಲಿಕ್ ಮಾಡೋದು. ಆ್ಯಂಡ್ ಒಂದು ಟ್ರಾನ್ಸ್ಫಾರ್ಮೇಷನ್ ರೀಲ್ ಸಹ ಮಾಡಿದ್ದೀನಿ, ಅದು ಲೇಟರ್ ಆನ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವಾಗ. ಇವಾಗ ನೆಕ್ಸ್ಟ್ ಬಂದು ಮೆಹಂದಿ ಹಾಕೋದು. ಸೊ ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ ಆಚೆ ಹೋಗ್ಬಿಟ್ಟು ಮೆಹಂದಿ ಹಾಕ್ತೀನಿ. ದಿಸ್ ಟೈಮ್ ಫಾರ್ ಅ ಚೇಂಜ್ ಮನೇಲೇ ಹಾಕೋಣ ಅಂತ ಇದ್ದೀನಿ. ಸೊ ನಾನು ತುಂಬ ಹೇಳ್ತಾ ಇರ್ತೀನಿ, ಬಟ್ ಬೇರ್ ಮಾಡಿ. ಸೊ ಅಗೇನ್ ಐ ಟ್ರೈ ಟು ಕಂಟ್ರೋಲ್ ದ್ಯಾಟ್. ಎನಿವೇ, ಅಮೆಝಾನಿಂದ ನಾನು ಈ ಮೆಹಂದಿ ಸ್ಟೆನ್ಸಿಲ್ನ ಆರ್ಡರ್ ಮಾಡಿದ್ದೀನಿ. ಇದೊಂದು ಡಿಸೈನು, ಇದು ಬಂದು ಬ್ಯಾಕ್ ಆಫ್ ದಿ ಹ್ಯಾಂಡಿಗೆ ಹಾಕೋಕ್ಕೆ. ಇನ್ನೊಂದು ಈ ಡಿಸೈನು, ಇದು ಬಂದು ಫ್ರಂಟಿಗೆ ಹಾಕೋಕ್ಕೆ. ಎರಡು ಸೇರಿ ನನಗೆ 164 rupees ಆಯಿತು, ವಿಚ್ ಇಸ್ ಆ್ಯಕ್ಚುಲಿ ವರ್ತ್ ಇನಫ್. ಬಿಕಾಸ್ ನಾವು ಆಚೆ ಹೋಗಿ ಹಾಕಿಸಿದ್ರೆ ಫೆಸ್ಟಿವಲ್ ಟೈಮ್ ಅಂದರೆ ಇನ್ನೂ ಜಾಸ್ತಿ ರೇಟ್ ಇರುತ್ತೆ, ಆಲ್ಮೋಸ್ಟ್ 800,000 ಇರುತ್ತೆ. ಸೊ ಅದಕ್ಕೆ ಈ ಸತಿ ಮನೇಲೇ ಹಾಕೋಣ ಅಂತ, ನಮ್ಮ ಕಂಫರ್ಟ್ ಝೋನಲ್ಲಿ ನಮ್ಮ ಕಂಫರ್ಟ್ ಟೈಮಲ್ಲಿ ಹಾಕ್ಕೋಬೋದು ಅಂತ. ಅದು ಬಿಟ್ಟರೆ ನಾನು 2 ಮೆಹಂದಿ ಕೋನ್ ತೊಗೊಂಡಿದ್ದೀನಿ. ಅಗೇನ್ 2 ಡಿಫ್ರೆಂಟ್ ಟೈಪ್ ಆಫ್ ಮೆಹಂದಿ ಕೋನ್. ಇದೊಂದು ಹೋಮ್ ಮೇಡ್ ಮೆಹಂದಿ ಕೋನು, ಮತ್ತು ಇದೊಂದು ರೆಡಿಮೇಡ್ ಮೆಹಂದಿ ಕೋನು. ಸೊ ಬನ್ನಿ ಹಾಕೋಣ.